ಡಿಕೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ನಡವಳಿಕೆ ನೋಡಿದ್ರೆ ಪ್ರತಿನಿತ್ಯ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಇದೀಗ ಎಚ್ಡಿಕೆ ವಾಗ್ದಾಳಿ ನಡೆಸ್ತಾ ಇರುವಂತದ್ದು. ಅವರು ಕಿವಿಗೆ ಹೂ ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿದ್ರು. ಸುವರ್ಣಸೌಧದ ಹೆಬ್ಬಾಗಿಲಿಗೂ ಬಗ್ಗಿ ನಮಸ್ಕಾರ ಮಾಡಿದ್ದಾರೆ. ಇದೀಗ ಸಿಎಂ ಡಿಕೆಶಿ ಯಾರ ಕಿವಿಗೆ ಹೂವಿಡ್ತಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವನ್ನಾಡಿದ್ದಾರೆ. ಕೇವಲ ಗೌಪ್ಯ ಸಭೆ ಮಾಡಿದ್ರೆ ಸಾಲದು, ಸಮಸ್ಯೆ ಅರಿಬೇಕು ಅಂತ ಬೆಂಗಳೂರಿನಲ್ಲಿ ಸಿಎಂ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ನಡವಳಿಕೆ ನೋಡಿದ್ರೆ ಪ್ರತಿನಿತ್ಯ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ ಅಂತ ವ್ಯಂಗ್ಯವನ್ನಾಗಿ ಮಾತನಾಡಿದ್ದಾರೆ ಎಚ್ಡಿಕೆ. ಕಿವಿಲಿ ಇಟ್ಕೊಂಡು ಊರು ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು. ಇಲ್ಲಿ ನಿಮ್ಮ ಕಿವಿಲಿ ಇಟ್ಕೊಂಡು ಊರು ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು. ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು ಏನು ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ? ಮೊದಲನೇ ಹಂತದಲ್ಲಿ ಅದು ಬಹುಶಃ ಗಡ್ಕರಿ ಅವರಿದ್ದಾಗ ಈ ಕೃಷ್ಣ ಕಾವೇರಿ ಗೋದಾವರಿಗೆ 247 TMC ನೀರನ್ನು ನಾವು ಉಪಯೋಗ ಮಾಡ್ಕೋಬೋದು ಅಂತೇಳಿ ಅವರೊಂದು DPR ಮಾಡಿದರು. ಅದರಲ್ಲಿ 90 TMC, ಒಂದು ನಿಮಿಷ, 247 TMC ಸಿಗುತ್ತೆ ಅಂತ ಹೇಳಿ, ಹಾಗೇನು ಗೋದಾವರಿ ಟು ಕೃಷ್ಣ ಆ್ಯಂಡ್ ದೆನ್ ಕಾವೇರಿ ಅಂತ ಹೇಳಿ ಮಾಡಿದರು. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನು ಮಾಡಿದರು, ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ ಒಂದು ಹನಿ ನೀರಿನ ಹಂಚಿಕೆ ಇಲ್ಲ. ಅದರಲ್ಲಿ ನಿಮ್ಮ ಕಿವಿಲಿ ಇಟ್ಕೊಂಡು ಊರು ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು. ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು ಏನು ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ?